ನನಗಂತೂ ಈ ಚಿಕ್ಕಪ್ಪ ಮಾಡಿರೋದು ನೋಡಿದೆ ಭಾಳ ಸಿಟ್ಟು ಬತ್ತಾಯ್ತು ಕಣ ಅಣ್ಣ. ಬಿಟ್ಟು ಸುಮ್ಮನಿರು ಬಿಟ್ಟು. ನೀನು ಇಲ್ಲೋಡು ಸುಮ್ಮನಿರ್ಬೇಕು. ಇಲ್ಲಾಂದರೆ ಅವ್ರು ಪಾಯಿಂಟ್ ಮಾಡಿಕೊಡಲ್ಲ. ಒಳ್ಳೆ ಮಾತನ್ನ ಸಮಾಧಾನದಿಂದ ಕೇಳೋಣ. ಸುಮ್ಮನಿರು. ನೀನು ಸಿಟ್ಟಾಗ್ಬೇಡ, ಭಾಳ ಸಿಟ್ಟು ಮಾಡ್ಕೊಂತೀಯ ನೀನು. ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪ. ನಿಮ್ಮ ಚಿಕ್ಕಪ್ಪ ಇಲ್ಲ. ಯಾಕ್ರೋ? ಏಣ್ಣ ಈ ಅಮ್ಮನ್ನೇ ಮದುವೆ ಆಗಿರೋದು ನಮ್ಮ ಚಿಕ್ಕಪ್ಪ? ಅಯ್ಯೋ ದೇವ್ರಿ, ಈ ಅಮ್ಮನ್ನ ಹಾಂ ಈ ಗಿರ್ಜಿಂಬಕಾಯಿನ? ಅಯ್ಯೋ 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 ಅಯ್ಯೋ, ಅಲ್ಲ ಈ ಮಕ್ಕಳಿನ ಮದುವೆ ಆಗೈತಲ್ಲ. ಈ ಅಕ್ಕಯ್ಯನೇ ಮತ್ತೆ ನಮ್ಮ ಚಿಕ್ಕಪ್ಪ ಮದುವೆ ಆಗಿರೋದು ನೋಡಿಲ್ಲ ನೀನು? ಅಮ್ಮ ಹೇಳಿಲ್ವೇ ಗಿಜ್ಜಿಂಬೆ ಅಕ್ಕಯ್ಯ ಅಂತ ಹೇಳಿ? ಯಾಕಪ್ಪ ಇವಾಗ ಯಾಕ್ರೋ ನಿಮ್ಮ ಚಿಕ್ಕಪ್ಪ? ಕರಿ, ಯಾಕ ಬೇಕಾಗಿತ್ತು ನಮ್ಮ ಚಿಕ್ಕಪ್ಪನ ಕರಿ. ನಿಂತಾಗೇನು ಮಾತಾಡೋ ಅಂಥದ್ದೇನಿಲ್ಲ. ನಮ್ಮ ಚಿಕ್ಕಪ್ಪನ ಕರಿ. ಕರಿತೀನಿ. ಯಾಕೆ ಹೇಳಿ ಇಂಥದ್ಕಂತ ಹೇಳಿದ್ರೆ ಕರಿತೀನಿ. ನಾ ಸ್ವಲ್ಪ ಹೊಲದು ಮಾತಾಡ್ಬೇಕಾಗಿತ್ತು ಕಣಕ್ಕ, ಅದಕ್ಕೇನೆ. ಕರಿ. ಏನಪ್ಪ ಬಾಯಿಲಿ? ಈ ಅಮ್ಮತ್ತಾಗ ಏನು ಮಾತಾಡ್ತೀಯ ನಡಿಯೋಣ. ಇವ್ರದ್ದೇನು ನಮ್ಗೇನು ಲೆಕ್ಕಿಲ್ಲ. ಲೆಕ್ಕಿಲ್ಲ ಅಂಬನು ಯಾಕೆ ಬಂದಿದ್ದಿಲ್ಲ ನನ್ನ ಮನೆ ಬಾಗಿಲಿಗೆ? ನಡಿ ಹಸಕ್ಕೆ. ನೋಡಿ ಮಾತಾಡೋ ರಮ್ಮಂಗಿನೇ ಏನು ಕಮ್ಮಿ ಅಲ್ಲ ನೀವು ದೌಲತ್ನಾಗಿ. ಅಡ್ಹಾಗಿನ ಆತಾನೆ ಆಗಿದ್ದೀರ. ಅಲ್ಲ ನೋಡು, ಇಬ್ರು ಅವರೇ ಆಗಿದ್ದೀರಲ್ಲೋ. ಏಯ್ ನೀನು ನನ್ನ ಸರಿಯಾಗಿ ಮಾತಾಡ್ಸಂಗಿದ್ರೆ ಮಾತಾಡಿಸ್ಲಿಲ್ಲ ಅಂದ್ರೆ ನೀವು ಮಾತಾಡಿಸ್ಲೇಬೇಡ್ರಿ. ಯಾಕೆ ಗಿರ್ಜಿಂಬೆ, ಏನಾಯ್ತು? ನೋಡಪ್ಪ, ಇವನ್ ಕಿಟ್ಟು ನಮ್ಮ ಚಿಕ್ಕಪ್ಪ ಎಲ್ಗೋಯ್ತು ಅಕ್ಕ ಕರಿಯಕ್ಕಂತ ಕೇಳ್ತಾ ಇದ್ದಾನೆ. ಅವ್ನು ಬಿಟ್ಟು ಏನು ಜೋರು ಮಾಡ್ತಾ ಇದ್ದಾನೆ. ಐಮನ್ ನೀನು ಕೇಳ್ತೀಯ, ಐಮನ್ ನೀನು ಲೆಕ್ಕ ಇಲ್ಲ ಅಂತ ಹೇಳ್ತಾನೆ. ನನ್ನೇ ನಂಗೆ ಅದ್ರ ಲೆಕ್ಕ ಇಲ್ವಾ? ನಾನೆಲ್ಲ ಮಾತಾಡ್ತೀನಿ. ಏನ್ರಾ ಕಿಟ್ಟು ಬಿಟ್ಟು? ಅಲ್ಲ ಚಿಕ್ಕಪ್ಪ, ನಮ್ಗೆ ಹಿಂಗೆ ಮಾಡೋದು ನೀನು ಸರಿನಾ? ಯಾಕೆ ಹಿಂಗೆ ಮಾಡ್ತೀಯ ಚಿಕ್ಕಪ್ಪ? ನಮಗೆ ಯಾಕೆ ಹಿಂಗೆ ಮಾಡ್ತೀಯ? ನಾನೇನು ಮಾಡಿದ್ನೋ? ನಾನೇನು ಮಾಡಿದೆ ಅಂತ ಹೇಳಿ ನೀವು ಹಿಂಗೆ ನನಗೆ ಹೇಳೋದಕ್ಕೆ ಬಂದಿದ್ದೀರಾ? ಹಿಂಗೆ ಮಾಡ್ಬೋದಾ ಅಂತ ನಾನೇನು ಮಾಡಿದೆ? ಅಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ಮನೆಯಾಗಿದ್ದು ನೋಡೋಣ ನಮಗೆ ಹೆಂಗೆ ಮೋಸ ಮಾಡಿದ್ರು. ಅಲ್ಲೇ ನಾನೇನು ಮೋಸ ಮಾಡಿಲ್ಲ ಕಣ್ರಲ್ಲ. ನಿಮಗೆ ಯಾರು ಹೇಳಿದ್ದು ಮೋಸ ಮಾಡಿದ್ದಾರೆ ಅಂತ? ಬಿಟ್ಟು ಸ್ವಲ್ಪ ಸುಮ್ಮನೆ ನಿಂತ್ಕ. ನಾನೆಲ್ಲ ಮಾತಾಡ್ತೀನಿ ನಮ್ಮ ಚಿಕ್ಕಪ್ಪನ ಹತ್ರ. ಅಲ್ಲ ಚಿಕ್ಕಪ್ಪ, ಇವಾಗ ಬೋರ್ ನಿಮಗೆ ಹೋಗಿದೆ ಅಂತೆ. ಇವಾಗ ಸದ್ಯಕ್ಕೆ ನೀರಾದರೂ ಬಿಡ್ರಿ, ಇಲ್ಲ ಅಂತಂದರೆ ಬೋರ್ ಪಾಯಿಂಟ್ ಆದರೂ ಮಾಡಿಕೊಡ್ರಿ. ಅದಕ್ಕೆ ಅಮ್ಮ ನಮಗೆ ರಜಾ ಹಾಕಿಸ್ಬಿಟ್ಟು ಕರ್ಕೊಂಬಂದೈತಿ. ಹೇಳ್ಬಿಟ್ಟು ಒಂದು 3-4 ದಿವಸ ಇದ್ದು ಇಲ್ಲೆಲ್ಲ ನಾವು ಬೋರ್ ಹಾಕ್ಸಿ ನಿಮ್ಮ ಚಿಕ್ಕಪ್ಪನ ಹತ್ರ ಮಾತಾಡಿ ಅದೇನು ಮಾತಾಡಪ್ಪ ಅಂತ ಹೇಳಿ ಕರ್ಕೊಂಬಂದೈತಿ. ನಮ್ಮ ಅಕ್ಕ ನೋಡ್ಕೊಂಡಾದ್ರೂ ಹಾಕೊಡು ಚಿಕ್ಕಪ್ಪ ನೀನು. ಇಲ್ಲ ಕಣೋ, ಬರಲ್ಲ. ನೀವೆಷ್ಟೇ ಕೇಳ್ಕೊಂಡ್ರೆ ನಾನು ನನ್ನ ಗಂಡನ ಕಳ್ಸಲ್ಲ. ನನ್ನ ಗಂಡು ಬತ್ನಿ ಅಂದ್ರೆ ನಾನು ಕಳ್ಸಲ್ಲ. ಅಲ್ಲ ನೋಡಿ ಇವಕ್ಕ ಏನು ಜೋರು ಮಾಡುತ್ತೆ. ಅಲ್ಲ ಇವಕ್ಕ ಯಾವ ಒಳ್ಳೇದಲ್ಲ ನೋಡು. ಏನು ತಿಳಿಯಲ್ಲಮ್ಮಂಗಿತ್ತು, ಈಗ ಎಷ್ಟು ಮಾತಾಡ್ತೈತಿ. ಏಯ್ ಸರಿಯಾಗಿ ಮಾತಾಡು. ಅವಳನ್ನ ಯಾಕೆ ಹಂಗೆ ಮಾತಾಡ್ತೀಯ? ದೊಡ್ಡವರು ಸಣ್ಣವ್ರು ಅಂಬೋದು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಇಟ್ಟು ಹೇಳೋಳಪ್ಪ. ನಿಮ್ಮ ಅಮ್ಮನೂ ಕೇಳಿತು, ನಮ್ಮ ಅಣ್ಣನೂ ಕೇಳ್ದ, ಎಲ್ಲರಿಗೂ ಕೇಳಿರು. ನಾನು ಎಲ್ಲರಿಗೂ ಹೇಳಿದ್ದ ಅದೇನೆ. ಇಲ್ಲಪ್ಪ ನಮಗಂತೂ ಮಾಡ್ಕೊಡೋಕ್ಕಾಗಲ್ಲ. ಅಂದಮೇಲೆ ಯಾಕೆ ಸುಮ್ಮನೆ ಏನಾದರೂ ಸ್ವಲ್ಪ ಕಿರಿಕಾದರೆ ಕಷ್ಟ ಆಗುತ್ತೆ. ಮತ್ತು ಏನಾದ್ರೂ ಈಗ ನೀವು ಗುದ್ದಾಡಿದ್ದೀವಿ, ಜಗಳ ಮಾಡ್ಕೊಂಡಿದ್ದೀವಿ. ಜಗಳ ಮಾಡ್ಕೊಂಡ್ಮೇಲೂ ಜಗಳ ಗುದ್ದಾಡ್ತಾ ಬಂದು ಪಾಯಿಂಟ್ ಮಾಡೋದು ನಾನು, ಅದು ಸರಿಯಾಗಿ ಆಗದಿಲ್ಲದ್ದು, ನೀರು ಬೀಳಿಲ್ದು, ಇದೆಲ್ಲ ಸಮಸ್ಯೆಗಳೇನಾದರೂ ಬಂದರೆ ನಾಳೆ ಹೊತ್ತು ನಂಗೆ ಮತ್ತೆ ಬಂದು ನನ್ನ ಕೇಳಿರಿ. ನನ್ನಂದರೆ ನಾನು ಎಲ್ಲಿ ಹೋಗ್ಬೇಕು ಅವಾಗ? ನಾನು ಅವಾಗ ಎಲ್ಲಿ ಹೋಗ್ಲಿ? ನೀರು ಬೀಳಲಿಲ್ಲ ಅಂತಂದರೆ ಎಲ್ಲಿ ಹೋಗ್ಲಿ? ಇವನು ಬೀಳಬಾರ್ದು ಅಂತಲೇ ಮಾಡಿದ್ದಾನೆ, ಹೊಟ್ಟೆ ಕಿಚ್ಚಿಗೆ ಈ ರೀತಿ ಮಾಡ್ಯವನೇ ಅಂತ ಹೇಳಿ ನಾಳೆ ಹೊತ್ನಾಗ ಏನಾದ್ರೂ ಮಾತಾಡಿದ್ರೆ ನಾನು ಅದನ್ನೆಲ್ಲ ಹೋಗೋತ್ಕೊಳ್ಳೋಣ. ಅದಕ್ಕೆ ಮತ್ತೆ ಏನಾದರೂ ಒಂದು ಕೆಟ್ಟು ಬಂದೈತೆ ಅಂದರೆ ಅದು ಸುಮ್ಮನಿರಬೇಕು ಅಂತ ಹೇಳಿ ನಾನು ಅದ್ರ ಸವಾಸಕ್ಕೆ ಹೋಗಿಲ್ಲ. ನಿಮ್ಮಮ್ಮ ಏನು ಹಂಗೆ ಅಂದ್ಬಿಡುತ್ತೆ. ಇವನು ಎತ್ಲ ಪಾಯಿಂಟ್ ಮಾಡಿದ್ನೋ ಏನೋ, ನೀರಿರತ್ತಕ್ಕೆ ಮಾಡಿಲ್ಲ, ಇಲ್ಲ ಹೊಟ್ಟೆ ಕಿಚ್ಚಿಗೆ ಹಿಂಗೆ ಮಾಡಿದ್ದಾನೆ ಅಂತ ಹೇಳಿ ಇವಾಗ ಮೊನ್ನೆ ಅವ್ರು ಬೋರ್ ಪಾಯಿಂಟ್ ಮಾಡಿಸೈತಿ, ನಿಮ್ಮಮ್ಮ ಕೊರ್ಸೈತಿ. ಅಯ್ಯೋ ಸಲ ದಂಡ ಮಾಡ್ಕಣ್ತು. ಈಗ ನಾನು ಮಾಡ್ಬೋದಾಗಿತ್ತು. ಅದೇ ಜಾಗ ನಾನು ಏನಾದರೂ ಮಾಡಿದರೆ, ನೀರು ಬೀಳಲಿಲ್ಲ ಅಂತಂದಿದ್ರೆ, ನೀರು ಬೀಳಲಿಲ್ಲ ಅಂದಿದ್ರೆ ನಾನು ಎಷ್ಟು ಮಾತು ಕೇಳ್ಬೇಕಾಯ್ತು ನಿಮ್ಮಮ್ಮನ ತಗಿ. ನಿಮ್ಮಮ್ಮನೇ ಬಂದು ನಾನು ನಂಬೋದು. ಸುಮ್ಮನೆ ಬಾರಪ್ಪ. ಇವ್ರದ್ದು ಅರ್ಧ ದೌಲತ್ತು. ಇವ್ರ ಹತ್ರ ಏನು ಮಾತಾಡ್ತೀಯ ನೀನು? ನೋಡೋಣ ಹೇಳಪ್ಪ, ಹೇಳ್ತೀನಿ. ಕಿಟ್ಟು ನಿನ್ನ ಹತ್ರ ಮಾತಾಡ್ತೀನಿ. ಸರಿ ಆಯಿತು ಚಿಕ್ಕಪ್ಪ. ಮಾಡ್ಕೊಡ್ಬೇಡ ಕಣಪ್ಪ. ಇನ್ನು ಹುಡುಗರು ಬಂದು ಕೇಳಿರೋನು ಅವಳು ಆ ಹುಡುಗರು ಬಂದು ಕೇಳ್ದಕ್ಕೆ ಮಾಡ್ಕೊಟ್ಬಿಡ್ತಾರೆ ಅಂತ ಅನ್ಕೊಬಿಟ್ಟವಳೆ. ನಮ್ಮ ಕಿಟ್ಟು ದೊಡ್ಡನು ಒಳ್ಳೆನು, ಅವನಿಗೆ ಬುದ್ಧಿ ಚೆನ್ನಾಗೈತಿ. ಇವ್ನು ಸಣ್ಣನೋ ಅವ್ರ ಅಮ್ಮನ ಥರ ಹೊಡ್ರಾಗದು ಜಾಸ್ತಿ, ಅವ್ರ ಅಮ್ಮನ ಥರ ಸಿಟ್ಟು ಅಂದಿಟ್ಟು ಇವನು. ಅವ್ನು ತಗೊಂಡು ಒಳ್ಳೆ 2 ಹುಡುಗರು ಒಳ್ಳೆವೇನೆ, ಅವ್ರ ತಗೇನಿದಿಲ್ಲ. ಹಂಗೆ ಏನು ಮಾಡ್ತೀಯಮ್ಮ? ನಾಳೆ ಹೊತ್ತು ನಾವು ಬೇಕಾಗ್ತಾರೆ ಯಾರೂ. ಅಯ್ಯೋ ಒಂದು ಪಾಯಿಂಟ್ ಮಾಡಿಕೊಡ್ಲಿಲ್ಲ ಅಂಬೋದು ಬೇಡ. ಓಟು ಯಾರು ಒತ್ಕೊಂತಾರೆ ಇದು ನಮ್ಮಂಗೆ ಆಗುತ್ತೆ ಹೋಗತ್ತ. ಏನಾನ ಬೀಳಲಿಲ್ಲ ಅಂದ್ರೆ ಅದೊಂದು ಕಷ್ಟ, ಅದೊಂದು ಮಾತು ಕೇಳಬೇಕು. ಬೇಡ ಹೋಗ್ಬೇಡ ನೀನು. ನಾನು ಹೇಳಿರ್ತೀನಿ ನೋಡು. ಓದ್ಗಿದ್ಯಾ? ನಾನೇನು ಹೋದ್ರು ಸುಮ್ಮನಿರ ಅಂತಾಳಲ್ಲ. ಹುಡುಗರು ಬಂದು ಕೇಳಿವಂತ ನೀನು ಓದ್ಗಿದ್ರೆ ಅಷ್ಟೇನೆ. ಯಾಕಮ್ಮ ಗಿಜ್ಜಿಂಬೆ ಅವರು ಪಾಯಿಂಟ್ ಮಾಡು ಅಂತ ಹೇಳಿ ಕೇಳಕ್ಕೆ ಬಂದಾರಿ ಅಮ್ಮ. ಅವಳು ಹುಡುಗರು ಚೂ ಬಿಟ್ಟವಳಿ. 2 ಹುಡುಗರು ಕಿಟ್ಟನು ಬಿಟ್ಟನು ಬಂದವ್ರಿ. ಅದಕ್ಕೇನೆ ನಾನೇನು ಹೇಳಿದೆ, ಇಲ್ಲ ಕಣಪ್ಪ ಮಾಡ್ಕೊಡಲ್ಲ ಹಿಂಗೆ. ನಾಳೆ ಹೊತ್ತಿನಾಗ ಏನೋ ನೀರು ಬೀಳಿಲ್ಲ ಅಂದ್ರೆ ಅವಳು ಬಂದು ಬೈಕ್ ಬಂದಂಗೆ ಬೈತಾಳೆ. ಇಲ್ಲ ಮಾಡ್ಕೊಡ್ಬೇಡ್ರಿ, ಸುಮ್ಮನಿರ್ರಿ. ಅವಳನ್ನ ಇನ್ನೂ ಒಂದಿಟ್ಟು ಇಲ್ಲ ನೋಡು, ಬೋರ್ ಹಾಕಿ ಏನೋ ನೀರು ಬಿದ್ದು ಬಿಟ್ಟರೆ ಅವಳು ನಿನ್ನೆ ಹಿಡಿಯೋಕೆ ಅಲ್ಲಿ ಸುಮ್ಮನಿರ್ರಿ. ಒಣಗೋದ್ರು ಒಣಗೋಗ್ಲೇಳು. ದೌಲತ್ ಬಂದೈತೆ ಅವಳಿಗೆ.
ಅಡಿಕೆ ತೋಟ ಬಂತು ಅಂತ ಬೋಲ್ ಮೇರಿ ಹೇಳು ಅವಾಗ ಅವಳು ಸುಮಾರು ಅದಳಲ್ಲ ಸುಮ್ಮನಿರು ಪಾಯಿಂಟ್ ಮಾಡ್ಕೊಡೋದು ಬೇಡ. ಆ ಹುಡುಗರು ಬಂದು ಕೇಳ್ಕೊಂಡವಿ ನಮ್ಮ ಕಿಟ್ಟು ಒಳ್ಳೆ ಪಾಪ ದೊಡ್ಡನು. ಅದಕ್ಕೇನೆ ಏನು ಮಾಡೋದು ಅತ್ತ ಹುಡುಗರ ಮಕ್ಕ ನೋಡೋಣ ನಮ್ಮಂಗೆ ಆಗುತ್ತೋ ನನ್ನ ಪಟ್ಟು. ಯಾರ ಮಕ್ಕನೂ ನೋಡ್ಬೇಡ ಯಾತ ನೋಡ್ಬೇಡ ಸುಮ್ಮನಿರು. ಯಾರ ಮಕ್ಕ ನೋಡಿ ಏನಾಗಬೇಕಾಗೈತೆ, ಯಾರ ಮಕ್ಕನೂ ನೋಡ್ಬೇಕಾಗಿಲ್ಲ ಸುಮ್ಕಿರು, ಏನು ಬೇಡ. ಅಲ್ಲ ಈ ಅಪ್ಪಗೆ ನೋಡಿ ಹೇಳಿರ್ ಗೊತ್ತಾಗಲ್ಲ, ಅವ್ರು ಮಾಡಿರೋದೆಲ್ಲ ಮರ್ತು ಬಿಟ್ಟೈತೇನ. ಅವಳು ಅಕ್ಕೆ ಮತ್ತು ಹುಡುಗರನ್ನ ಕರ್ಸಿರೋದು, ಆ ಹುಡುಗರನ್ನ ಕರ್ಸಿರಿ ಹೆಂಗೆ ಮಾಡ್ಕೊಡ್ತಾನೆ ಅಂತ ಹೇಳಿ. ಏನಾನ ನೋಡು ಹೋಗಿದೀಯ, ನಾನು ಸುಮ್ಕಿರಲ್ಲ ಏನೇ ಅಂದ್ರು. ಆ ಹುಡುಗರನ್ನ ಬರಲಿ, ಅವನು ಹೆಂಗಂತಾನೆ ಅಮ್ಮ ಸಣ್ಣವನು ಇವಾಗ ಕೈನಿ ಏನೋ ತಿಳಿಯಲ್ಲ ಅವ ಕೈಗೆ ಅಂತ ಕೇಳ್ತಾನೆ. ಈ ತಿಳಿದಿಲ್ದರ್ಮ ಅಂತ ಯಾಕೆ ಬಂದೈದ್ರೆ ಅನ್ಬೇಕಾಗಿತ್ತು. ಅವನು ಭಾರಿ ಅದಾನವನು. ಏನೋ ತಿಳ್ಕೊಂಡಿರ್ಬೋದು ಅವನು. ಇಲ್ಲಿ ನೋಡು ಹಂಗೆ ನಾನು ತಿಂತಾನಲ್ಲ ಅವನು. ಅವನೇನಿ ಅವಳೇನಿ ನಾನು ಅತ್ತೆ ಮತ್ತೆ ಮಾತಾಡ್ಸಲ್ಲ ಇವಾಗ ಅವ್ರನ್ನೆಲ್ಲಾನು ಅಂಥವ್ರನ್ನೆಲ್ಲ ಮಾತಾಡ್ಸಿರಿ ಈಗ ನಾವು ಹಾಳಾಗ್ತೀವಿ ಅಷ್ಟೇನಿ. ಅವನೇ ಹೇಳಿದ್ದು ಮಾತಾಡಿಸ್ಬೇಡ ಯಾಕ ನೀನು ಏನೇ ಅಂದ್ರೂ ಅಂತ ನನಗೆ ಇಲ್ಲದೆಲ್ಲ ಹೇಳ್ಕೊಟ್ಟಾನ ಅವನು ಅವಳೇನಿ. ಭಾರಿ ಒಳ್ಳೆಯರಲ್ಲ ಗಂಡ ಹೆಂಡ್ತಿಬ್ರು. ಯಮ್ಮ ಯಾರ ನಮ್ಮ ಮುಂದುವರೆದ್ರೆ ಸಹಿಸ್ಕೊಂಬಲ್ಲ ಅವರು. ನಾ ಚೆನ್ನಾಗಿರ್ಬೇಕು ಅಷ್ಟೇ ಅಂತಾನೆ ಅವ್ರು ಗಂಡ ಹೆಂಡ್ತಿ ಇಬ್ರು. ಅವಳೇ ಅವನು ಅವನೇ. ಅವ್ರ ಮಕ್ಳು ಅವರೇನಿ. ಇವನು ಬಂಗಾಳಿ ಆಡ್ಕೊಂಡ್ ಬಂದವ್ರು ಅಷ್ಟೇ. ಆ ಹುಡುಗರು ಎಲ್ಲ ಯಮ್ಮನ ಬುದ್ಧಿನೇ ಇರೋದು. ದೊಡ್ಡನು ಸ್ವಲ್ಪ ಪರವಾಗಿಲ್ಲ, ಸಣ್ಣನಂತನು ಎಲ್ಲ ಅವಳಂಗೇನಿ. ಅದಕ್ಕೆ ಮತ್ತೆ ಏನು ಬೇಡ ಸುಮ್ಕಿರು ಪಾಟ್ ಬೀಳಲೇಳು. ಏನೋ ನೀರು ಬೀಳಿಲ್ಲ ಅಂತಂದ್ರೆ ಒಬ್ಬಂದು ಅವಳು ಬೈತಾಳಪ್ಪ ಬಾಯಿಗೆ ಬಂದಂಗೆ. ಅವಾಗ ಏನು ಮಾಡ್ತೀಯ ನೀನು? ಅವಳೇನಿಲ್ಲ ಕಟ್ಟುಕಾರರಿಲ್ದಂಗೆ ಬೈತಾಳೆ ಅಂತಾನು ಇಂತಾನು ಮಾಡೋದ ಪಾಯಿಂಟ್ ನೀರು ಬೀಳಲಿಲ್ಲ ಅಂತ ಹೇಳಿ. ಅಲ್ಲ ನೀನು ಹೆಂಗೆ ಕಂಡಿರ್ತೀಯ ಎಲ್ಲ ನೀನು ಪಾಯಿಂಟ್ ಮಾಡ್ದೆ ನೀರು ಬೀಳ್ತಾವಂತೆ ಹಂಗೆ ಕಂಡಿರ್ತೀಯ ನೀನು ಒಳಗ್ಲವೇ ನೀನೇನು ಕಂಡಿರ್ತೀಯ? ಅದೇ ಬೇಕಲ್ಲ ಕೇಣಿಗೆ ಎಲ್ಲ ನಾನು ನೀರು ಬೀಳ್ದಂಗೆ ಬೇರೆ ಕಡೆಗೆ ಪಾಯಿಂಟ್ ಮಾಡೇನಿ, ನೀರಿರೋ ಕಡೆಗೆ ಬಿಟ್ಟು ನೀರಿಲ್ಲದ ಕಡೆಗೆ ಪಾಯಿಂಟ್ ಮಾಡೇವ್ನಿ ಫೇಲಾಗಲಿ ಅಂತ ಹೇಳಿ ಬೈತಾಳೆ. ಅವಾಗ ಅದನ್ನೆಲ್ಲ ಬೈಸ್ಕೊಂಬಕ್ಕೆ ಹೋಗ್ತಿ ಅವಳು. ಏನಿಲ್ಲ ಹೆಂಗೆ ಬೇಕಾದ್ರೂ ಬೈತಾಳೆ. ನೀನು ಸುಮ್ಮನೆ ಇರತ್ತು ಕಲ್ಕ. ಅಲ್ಲ ನಾನು ಆ ಹುಡುಗರು ಬಂದಿದ್ವಲ್ಲ ಅದಕ್ಕೆ. ಆ ಹುಡುಗರನ್ನ ಬರಲಿ ಯಾರನ್ನ ಬರಲಿ ಹೋಗ್ಕೊಡ್ದು ಅಷ್ಟೇ ನೀನು. ನೋಡಿ ನಾನು ಹೇಳಿರ್ತೀನಿ. ನಾನು ನನಗೆ ಸಿಟ್ಟು ಬರಂಗೆ ಮಾಡಬೇಡ ನೀನು. ಹೋಗ್ಕೊಡ್ದಂದ್ರೆ ಹೋಗ್ಕೊಡ್ದು ಅಷ್ಟೇ, ನಾನಂತೂ ಬಿಡಲ್ಲ ನಿನ್ನ. ನಾಳೆ ಇವತ್ತು ನನ್ನ ಮಾತು ಕೇಳೋಕ್ಕಾಗಲ್ಲ ಅವಳ್ತಾಗಿ. ನಮಗೂ ಅವಳಿಗೂ ಮೊದಲೇ ಆಗಲ್ಲ. ಆಗ್ದಿಲ್ದಾರ ಸುದ್ದಿ ಆಗ್ದಿಲ್ದಾರಿ ನೀನು ಏನು ಮಾಡಕ್ಕೆ ಹೋಗ್ಬೇಡಪ್ಪ ಸ್ವಾಮಿ. ಹೇಳು ನೋಡಿ ಹೇಳಿರ್ತೀನಿ. ಆಗ್ದಿಲ್ದಾರಿ ನೀನು ಏನೇನು ನಿಂತದೆಲ್ಲ ಮಾಡಕ್ಕೆ ಹೋಗ್ಬೇಡ. ತಿರ್ಗಾ ಓಟು ನಾವು ಓದ್ಕೊಂಬಕ್ಕಾಗಲ್ಲ. ಓಟುನ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರ ಹತ್ರ ಓಟು ಜಾಗ್ಲ ಮಾಡ್ಕೊಂಡಿರ್ತೀವಿ, ಗುದ್ದಾಡಿರ್ತೀನಿ. ಸರಿ ಪಾಯಿಂಟ್ ಮಾಡಲಿಲ್ಲ ಅಂದ್ರೆ ನೀರು ಬೀಳಿಲ್ಲ ಅಂದ್ರೂ ಏನು ಮಾಡ್ತೀವಿ? ಸರಿ ಪಾಯಿಂಟ್ ಮಾಡಿದ್ರು ಅವರು ಓಟು ಸಂಭಾಸ್ಬೇಡ ಅಂತಾರ್ದು. ನಮ್ಗೆ ಓಟು ಇಂಥವೆಲ್ಲ ಗಾಳಿ ಗಂಟ್ಲು ಆಗಲ್ಲ, ನಮಗೆ ಮೊದಲೇ ಆಗಲ್ಲ. ಒಟ್ಟು ಟೆನ್ಷನ್ ಆದಂಗೆ ಆಗುತ್ತೆ. ಸರಿ ಆಯ್ತು ಬಿಡತ್ತ, ಟೆನ್ಷನ್ ಏನು ಮಾಡ್ಕೊಬೇಡ ಸುಮ್ಮನೆ ಯಾಕತ್. ಬೇಜಾರಾಗುತ್ತೆ. ಟೆನ್ಷನ್ ಮಾಡ್ಕೊಂಬಕ್ಕೆ ಹೋಗ್ಬೇಡ. ನಿನಗೂ ಪಾಪ ಇಂಥ ಸಮಯದಾಗ ಸಿಟ್ಟಾಗಬಾರ್ದು ಬಿಡು. ಹೋಗ್ಲಿ ಮೊದಲೇ ನೀನು ಶಾನೆ ಸಿಟ್ಟು ಬರುತ್ತೆ ಯಾಕೆ ಇವಾಗ. ಇವಳು ನಾಗಿ ಆ ಹುಡುಗರನ್ನ ಚೂ ಬಿಟ್ಟವಳಿ. ಆ ಹುಡುಗರನ್ನ ಕಳಿಸಿರಿ ಪಾಯಿಂಟ್ ಮಾಡ್ತಾನೆ ಅಂತ ಹೇಳಿ. ನೋಡ್ರಿ ನಾನು ಅದಕ್ಕೆ ಹೋಗ್ಕೊಡ್ದು ಅಂತ ಹೇಳಿ. ನೀ ಅಪ್ಪಗೆ ಆ ಹುಡುಗರು ಅಂದ್ರೆ ಇಷ್ಟ. ಯಾಕಂದರೆ ಆ ಹುಡುಗರನ್ನ ಸಾಕಿ ಬೆಳೆಸಿ ಚೆನ್ನಾಗಿ ಸಾಕ್ತಲ್ಲ ಅವಾಗ. ಅದಕ್ಕೆ ಏನೇಂದ್ರು ನೀವು ಈ ಅಪ್ಪನ ಕೈಗೇನು ಎತ್ಕೊಂಬಕ್ಕೆ ಕೊಟ್ಟಿಲ್ಲ, ಆಡ್ಸಕ್ಕೆ ಕೊಟ್ಟಿಲ್ಲ, ಏನಿಲ್ಲ. ಸುಮ್ಮನೆ ಹುಡುಗರು ಒಂದಿಟ್ಟು ಅವಾಗ ಸೆನಕ್ಕಾದಾಗ ಚಿಕ್ಕಪ್ಪ ಅಂತೇಳಿ ಮಾತಾಡ್ಕೊಂಡು ಸೆನಕ್ಕಿದ್ವಲ್ಲ. ಅದಕ್ಕೆ ಅವ್ರ ಮನೆಯಾಗ ಇತ್ತಲ್ಲ. ಅದಕ್ಕೆ ಈ ಅಪ್ಪನಿಗೆ ಆ ಹುಡುಗರ ಮೇಲೆ ಒಂದಿಟ್ಟು ಆಸೆ. ಏನೇಂದ್ರೆ ಆಸೆ ಇರುತ್ತಲ್ಲ ಅವಾಗಿಂದ ಸಣ್ಣ ಮಕ್ಕಳಿಂದ ಸಾಕಿರೋದ್ಕೋ ಅದಕ್ಕೆ ನಾನು ಹೋಗ್ಕೊಡ್ದಪ್ಪ. ಇವತ್ತು ಏನೋ ನೀರು ಬೀಳಿಲ್ಲ ಅಂತಂದರೆ ಅವಳೇನಂತಾಳೆ, ಅಯ್ಯೋ ಅದೇ ಬೇಕಲ್ಲ ಮಾಡಿದ ನಿಂಗೆ ಅಂತ ಮಾತುಗಳು ಓದ್ಕೋಬೇಕಾಗುತ್ತೆ, ನಿಷ್ಠುರ ಆಗ್ಬೇಕು. ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.